ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ಅದಕ್ಕೆ ಈಗ ಒಂದು ಬಂಚಾಗಷ್ಟು ಕರಿಬೇವನ್ನು ತೊಳೆದು ಈ ರೀತಿ ರೆಡಿ ಮಾಡಿಟ್ಕೊಳ್ಳಿ. ಹಾಗೆ ಅರ್ಧ ಕಪ್ ಕಡಲೆಬೇಳೆ, 1/4 ಕಪ್ ಉದ್ದಿನಬೇಳೆ, ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ 4-5, ಜೀರಿಗೆ ಅರ್ಧ ಚಮಚ, 1 ಚಮಚ ಧನಿಯಾ, 1 ಚಮಚ ಎಳ್ಳು, 1/4 ಚಮಚ ಮೆಂತೆ, ಒಂದು ಸ್ವಲ್ಪ ಹುಣಸೆ ಹಣ್ಣು, 1 ಕಪ್ ಆಗಷ್ಟು ಕೊಬ್ಬರಿ, ಹಾಗೆ ಇಂಗು, ಬೆಲ್ಲ, ಉಪ್ಪು ಎಲ್ಲ ರೆಡಿ ಮಾಡ್ಕೊಳ್ಳಿ. ಫಸ್ಟು ಕಡಲೆಬೇಳೆನ ಏನು ಎಣ್ಣೆ ಹಾಕೋದು ಬೇಡ, ಡ್ರೈ ಆಗಿ ಒಂಥರ ಲೈಟಾಗಿ ಬ್ರೌನ್ ಆಗೋ ಥರ ಇದು ನೋಡ್ಕೊಳ್ಳಿ. ಕಪ್ಪಾದರೆ ಕಹಿ ಬಂದುಬಿಡತ್ತೆ. ಹುಷಾರಾಗಿ ಸ್ಲೋ ಉರಿಯಲ್ಲಿ ಈ ರೀತಿ ಹುರ್ಕೊಳ್ಳಿ. ಹಾಗೆ ನೆಕ್ಸ್ಟು ಉದ್ದಿನಬೇಳೆನೂ ಸಹ ಇದೇ ಥರ ಹುರ್ಕೊಳ್ಳಿ. ಆಮೇಲೆ ಧನಿಯಾ ಹಾಕ್ಕೊಂಡು ಫುಲ್ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಒಟ್ಟಿಗೆ ಜೀರಿಗೆ, ಮೆಂತೆ, ಆಮೇಲೆ ಎಳ್ಳು ಇದನ್ನು ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದೆಲ್ಲ ತೆಕ್ಕೊಂಡಾದಮೇಲೆ ಲಾಸ್ಟಿಗೆ ಕರಿಬೇವಿನ ಸೊಪ್ಪು ಇರುತ್ತಲ್ಲ, ಅದಕ್ಕೊಂಚೂರು ಎಣ್ಣೆ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು. ಹಾಗೆ ಆಗೋದಿಲ್ಲ. ನೋಡಿ, ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಒಂಥರ ಗರಿ ಗರಿ ಆಗಬೇಕು. ಹಿಂಗೆ ಕೈಯಲ್ಲಿ ಮುರಿದ್ರೆ ಅದು ಪೀಸ್ ಆಗಬೇಕು. ಆ ಥರ ಈ ಥರ ಇಷ್ಟ ಆಗೋಷ್ಟು ಹಿಂಗೆ ಕೈಯಲ್ಲಿ ಮುರಿದು ನೋಡಿ. ಆಮೇಲೆ ಕೊಬ್ಬರಿನೂ ಸ್ವಲ್ಪ ಕೆಂಪು ಮಾಡಿ ಆಗೋಷ್ಟು ಹುರಿದು ಇಟ್ಕೊಳ್ಳಿ. ಅದಿಷ್ಟ ಆದರೆ ಸಾಕು. ಕೊನೆಗೆ ಲಾಸ್ಟ್ ನಾವು ಒಣಮೆಣಸಿನ್ಕಾಯಿ ಇದೆ, ಅದಕ್ಕೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂಚೂರು ಎಣ್ಣೆ ಹಾಕಿಬಿಟ್ಟು ಒಣಮೆಣಸು ಮತ್ತು ಹುಣಸೆ ಹಣ್ಣು 2 ಹಾಕಿಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಕೆಂಪಾಗೋಷ್ಟು ತೆಗೆದು ಮಾಡ್ಕೊಂಡು ಕೊನೆಗೆಲ್ಲ ನಾವು ಹುರಿದಿಟ್ಕೊಂಡಿದ್ದನ್ನು ಒಂದು ಸರಿ ಈ ರೀತಿ ಬೆರೆಸ್ಬಿಡಿ. ಉಪ್ಪು ಬೆಲ್ಲ ಎಲ್ಲ ಹಾಕ್ಕೊಂಡ್ಬಿಡಿ ಇಲ್ಲೇನೆ. ಆಮೇಲೆ ನಾವು ಅದನ್ನು ಈ ರೀತಿ ಪುಡಿ ಮಾಡಿದರೆ ನಮಗೆ ತುಂಬ ಟೇಸ್ಟಿಯಾಗಿರೋ ಕರಿಬೇವು ಸೊಪ್ಪಿನ ಚಟ್ನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಡಯಾಬಿಟಿಸ್ಗಾಗಲಿ, ಬಿ ಪಿಗಾಗಲಿ, ರಕ್ತ ಶುದ್ಧಿ ಮಾಡಲಿಕ್ಕಾಗಲಿ, ಐರನ್ ಜಾಸ್ತಿ ಮಾಡಲಿಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗೋ ಈ ಚಟ್ನಿ ಪುಡಿನ ನೀವು ಸಹ ಖಂಡಿತ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಯಾರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಖಂಡಿತ ಮಾಡಿ. ಥ್ಯಾಂಕ್ ಯು.